ಭ್ರಷ್ಟಾಚಾರ ಮಾಡಲಿಕ್ಕೆ ಅನುಕೂಲ ಇದೆ. ಆದ್ರೆ ಹೇಳಿಕೆ ಕೊಡ್ತಾ ಇರೋದಿಲ್ಲ. ನಾನು ಅದು ಹೋಗಕ್ಕೆ ಬಿಡ್ತಾ ಇಲ್ವಲ್ಲ, ನಾವೆಲ್ಲ ಪೊಲೀಸ್ ದೌರ್ಜನ್ಯ ಮಾಡಬಾರ್ದು. ನಾವೇನ್ ಮಾಡಿದ್ವಿ? ಕಲ್ಲೋಡಿದ್ವಾ ಹೌದು ಸರ್, ಪೊಲೀಸ್ ವ್ಯವಸ್ಥೆಗೆ ಮಾಡಲಿಲ್ಲ. ಇಲ್ಲೇನು ದೊಡ್ಡ ನಾವು ಯಾರಿಗೂ ಕೂಡ ತೊಂದರೆಯನ್ನು ಮಾಡಲಿಲ್ಲ. ನಾವು ಕಾವೇರಿ ತಾಯಿಗೆ, ಕಾವೇರಿ ಪ್ರತಿಮೆಗೆ ಒಂದು ಹಾರ ಹಾಕ್ಲಿಕ್ಕೆ ಬಂದರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ನಮಗೆ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ನಾವೇನು ತೊಂದರೆ ಮಾಡಿದ್ದೀರಿ? ನಮಗೆ ಬೇಕಾಗಿರುವಂಥ ಹಕ್ಕು, ನಮ್ಮ ಬೆಂಗಳೂರಿನಲ್ಲಿ ಕೋಟ್ಯಾಂತರ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಬೆಳೆ ತಗೊಳ್ಳಿಕ್ಕೆ ನೀರು ಹರಿದು ಹೋಗ್ತಾ ಇದೆ. ಇದನ್ನು ಕೇಳಬಾರ್ದು ಒಬ್ಬ ಹೋರಾಟಗಾರರಾಗಿ. ಇದು ಎಂಥ ಅನ್ಯಾಯ! ನಮ್ಮ ಸರ್ಕಾರ ಮೌನವಾಗಿ ಕುತ್ಕೊಂಡಿದೆ. ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತ ಪರ, ಜನಪರವಾಗಿ ಏನೂ ಕೆಲಸ ಮಾಡಲಿಲ್ಲ. ಅಲ್ಲಿನ ರೈತರು ಇವತ್ತು ಬೆಳೆ ತೆಗಿಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡ್ತಾರೆ. ಏನು ಮಾಡಬೇಕು? ಬದುಕಬೇಕಾ? ಸಾಯ್ಬೇಕಾ? ಏನು ಮಾಡಬೇಕು? ನಾವು ಕೇಳಕ್ಕೆ ಬಂದರೆ ನಮ್ಮ ಪೊಲೀಸ್ ದೌರ್ಜನ್ಯವನ್ನು ಬಿಡ್ತಿರಲ್ಲ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕ್ರಿ ನಿಮಗೆ. ನಾವೇನು ಮಾಡಿದ್ವಿ? ಒಂದು ಕಾವೇರಿ ತಾಯಿಗೆ ಮಾಲಾರ್ಪಣೆ ಮಾಡಲಿಕ್ಕೂ ನಮ್ಗೆ ಅವಕಾಶ ಇಲ್ಲ ಅಂದರೆ ನಾವೇನು ಕರ್ನಾಟಕದಲ್ಲಿದ್ದೀವ, ತಮಿಳುನಾಡಿದ್ದೀವ, ಬೇರೆ ಯಾವುದನ್ನ ದೇಶದಲ್ಲಿದ್ದೀವ? ಏನು ಅನ್ಯಾಯ ಇದು? ಇದನ್ನ ಕರ್ಮೇ ಸಿಂಹಸೇನೆ ಯಾವತ್ತು ಕಣಿಸೋದಿಲ್ಲ. ನಾನು ಅರೆಸ್ಟ್ ಮಾಡಿದ್ರೆ ಮಾಡಿ, ನಾನು ಕೊಲೆ ಮಾಡಂಗಿದ್ರೆ ಮಾಡಿಬಿಡಿ, ಅದನ್ನು ಕೂಡ. ಏನು ಅನ್ಯಾಯ ಇದು? ಕಾವೇರಿ ತಾಯಿಗೆ ಒಂದು ಮಾಲಾರ್ಪಣೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂದಮೇಲೆ ಇಂಥ ವ್ಯವಸ್ಥೆಯಲ್ಲಿ ಬದುಕಿದ್ದು ಸತ್ತಂಗೆ ನಾವೇನು ಮಾಡಿದ್ದೀವಿ? ಏನು ದ್ರೋಹ ಮಾಡಿದ್ದೀವಿ? ಕಲ್ಲು ಹೊಡೆದಿದ್ದೀವ? ನಾವೇನಾದರೂ ಇಲ್ಲೇನಾದರೂ ಐತಿಕರ ಘಟನೆಗಳೇನ ಮಾಡಿದ್ದೀವ? ನಾವು ಶಾಂತಿಯುತವಾಗಿ ನಮ್ಮ ಕಾರ್ಯಕರ್ತರು ಬಂದು ನಾವು ಕಾವೇರಿ ತಾಯಿಗೆ ಒಂದು ಮಾಲಾರ್ಪಣೆಯನ್ನು ಮಾಡಿ ನಮ್ಮ ನೋವನ್ನು, ನಮ್ಮ ಅಳಲನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ, ಜನಕ್ಕೆ ತಿಳಿಸಬೇಕಾಗಿದೆ. ಇಂಥದಕ್ಕೆ ಅವಕಾಶ ಇಲ್ಲ ಅಂದರೆ ಇದು ಎಂಥ ವ್ಯವಸ್ಥೆ, ಎಂಥ ಸರ್ಕಾರ ಇದು? ಇವತ್ತು ನಾವು ಬೇರೆ ಏನು ಹೇಳಿಲ್ಲ, ನಾವೊಂದು ಮಾಧ್ಯಮ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ನಾವು ಕಾವೇರಿ ತಾಯಿಗೆ ನೋಡಮ್ಮ ಅನ್ಯಾಯ ಆಗಿದೆ, ನಮಗೆ ನಿನ್ನಿಂದ ಈ ಪರಿಸರ, ಈ ಪ್ರಕೃತಿ ಸಹಾಯ ಮಾಡಬೇಕಾಗಿದೆ, ನೀವು ನಮಗೆ ಕುಡಿಯಲಿಕ್ಕೆ ನೀರು ಬೇಕಾಗಿದೆ, ಇಲ್ಲಿನ ರೈತರು ಬದುಕಬೇಕಾಗಿದೆ, ನಮ್ಗೆ ನೀರು ಬೇಕಾಗಿದೆ ಅಂತ ನಾವು ಅಳಲನ್ನು ತೋಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ನಾವು ಯಾರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಬಂದಿಲ್ಲ. ನಾವೇನೋ ಮುಚ್ಚು ಕತೆಗಳೇನು ತಗೊಂಬಂದಿದ್ರ, ಕಲ್ಲುಗಳು ತಗೊಂಬಂದಿದ್ರ? ಯಾಕ್ರಿ ಇಂಥ ಅನ್ಯಾಯ ಮಾಡ್ತೀರಿ ನಮಗೆ? ಹೋರಾಟಗಾರ ಅಂದರೆ ಬೆಲೆನೇ ಇಲ್ವಾ? ಇಲ್ಲಿನ ಪ್ರಜೆಗಳು ಹೆಂಗೆ ಬದುಕಬೇಕು? ಏನು ದೌರ್ಜನ್ಯ ಇದು ನೋಡಿ. ರಾಜ್ಯದ ಜನ ಇಂಥ ವ್ಯವಸ್ಥೆಯನ್ನು ಧಿಕ್ಕರಿಸಿ ನೀವು ಹೊರಗಡೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಇದು ನಮಗೆ ನಿರಂತರವಾಗಿ ಇಲ್ಲಿ ಬೆಂಗಳೂರಲ್ಲಿ ಬದುಕ್ತಾ ಇರೋಂಥ ಪೊಲೀಸರಿಗೂ ಅದೇ ಕಾವೇರಿ ನೀರು ಬೇಕ್ರಿ. ಆ ನೀರಿಲ್ಲ ಅಂದರೆ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾಮಾಣಿಕವಾಗಿ ಜನಪರವಾಗಿ, ರಾಜ್ಯದ ರೈತರ ಪರವಾಗಿ, ಪ್ರಜೆಗಳ ಪರವಾಗಿ ನಿಲ್ಲಬೇಕಾಗಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಈ ರಾಜ್ಯದಲ್ಲಿ. ಯಾವನು ಕೇಳವನಿಲ್ಲ ಇಲ್ಲಿ.
ಕಂಪ್ಲೇಂಟ್ ಇಸ್ತಾರೆ